ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ನವನಾಸ್ ವರ್ಲ್ಡ್. ಹೆಲೋ ಮೈ ಲವ್ಲಿ ಪೀಪಲ್. ಸೊ ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೇ ಯಾವ ಪ್ಲೇಸಸ್ಗೆ ಹೋದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ನಾವು ಎಲ್ಲರೂ ರಾತ್ರಿ ಒಂದು ರೂಮ್ ಮಾಡ್ಕೊಂಡಿದ್ವಿ. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಯಾವ ರೂಮಲ್ಲಿ ನಾವು ಉಳ್ಕೊಂಡ್ವಿ, ರೂಮ್ ಎಲ್ಲಿತ್ತು ಆ್ಯಂಡ್ ರೂಮ್ ಪ್ರೈಸ್ ಏನು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ರೂಮ್ ಟೂರ್ ಕೂಡ ಕೊಡ್ತೀನಿ. ಸೊ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಅದಾಗ್ಬಿಟ್ಮೇಲೆ ಕಾರ್ ತೊಗೊಂಡು ನಾವು ಫಸ್ಟ್ ಪ್ಲೇಸ್ ಎಲ್ಲಪ್ಪ ಅಂದರೆ ಧರ್ಮಸ್ಥಳ ಪಕ್ಕದಲ್ಲೇ ಇರೋ ನಮ್ಮ ಬಾಹುಬಲಿ ಸ್ಟ್ಯಾಚು. ಈ ಬಾಹುಬಲಿ ಸ್ಟ್ಯಾಚು ರತ್ನಗಿರಿ ಬೆಟ್ಟದ ಮೇಲೆ ಸ್ಥಾಪಿತವಾಗಿದೆ. ಜೈನ್ ಧರ್ಮದ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಈ ಬಾಹುಬಲಿ ಸ್ಟ್ಯಾಚು ಒಂದು. ಈ ಬಾಹುಬಲಿ ಪ್ರತಿಮೆ ಸುಮಾರು 39 ಅಡಿ ಇದೆ ಆ್ಯಂಡ್ ಇದು 1973 ಸ್ಥಾಪಿಸಲಾಯಿತು. ಬಾಹುಬಲಿ ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದ ಆದಿನಾಥರ ಪುತ್ರರಾಗಿದ್ದು ತ್ಯಾಗ, ಧ್ಯಾನ ಹಾಗೂ ಅಹಿಂಸೆಯ ಆದರ್ಶಗಳನ್ನು ಪ್ರತಿಬಿಂಬಿಸುತ್ತಾರೆ. ಇದನ್ನು ಪ್ರಾಚೀನ ಶ್ರವಣಬೆಳಗೊಳದ ಬಾಹುಬಲಿ ಪ್ರತಿಮೆಯ ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು, ಆದರೂ ಇದು ಆಧುನಿಕ ಕಾಲದ ಶಿಲ್ಪವಾಗಿದೆ. ಈ ಸ್ಥಳದ ಸುತ್ತಲೂ ಇರುವ ಹಸಿರು ಪ್ರಕೃತಿ, ಬೆಟ್ಟಗಳು ಮತ್ತು ಧರ್ಮಸ್ಥಳದ ದೇವಸ್ಥಾನಗಳ ನೋಟ ಇಲ್ಲಿಗೆ ಇನ್ನಷ್ಟು ಆಕರ್ಷಣೆಯನ್ನು ತಂದಿದೆ. ಪ್ರತಿಮೆಯ ಮುಂದೆ ನಿಂತಾಗ ಅದು ಶಾಂತಿ, ತ್ಯಾಗ ಮತ್ತು ಆತ್ಮ ಸಾಧನೆಯ ಸಂಕೇತವಾಗಿದೆ ಎಂಬ ಭಾವನೆ ಮೂಡುತ್ತದೆ. ಬಾಹುಬಲಿ ಸ್ಟ್ಯಾಚ್ಯೂವನ್ನು ನೋಡಿ ನಾವು ನೆಕ್ಸ್ಟ್ ಹೋಗಿದ್ದು ತಿಂಡಿ ತಿನ್ನಕ್ಕೆ. ಸೊ ನಾನು ಚಿತ್ರಾನ್ನ ತೊಗೊಂಡಿದ್ದೆ, ಮಮ್ಮಿ ಪೂರಿ ತೊಗೊಂಡಿದ್ರು, ಒಂದು ಅಷ್ಟು ಜನ ಇಡ್ಲಿ ತೊಗೊಂಡಿದ್ರು, ಆಮೇಲೆ ಪರೋಟ ಕೂಡ ಇತ್ತು. ಸೊ ಕುಕ್ಕು ಪರೋಟ ತೊಗೊಂಡಿದ್ಲು, ಪೂರಿ ಇತ್ತು, ಪೂರಿ ತೊಗೊಂಡಿದ್ವಿ. ಸೊ ಎಲ್ಲರೂ ತಿಂದ್ವಿ. ಆ್ಯಂಡ್ ಈ ಹೋಟ್ಲು ಬಂದುಬಿಟ್ಟು ಉಡುಪಿ ಹೋಟ್ಲು, ಅಲ್ಲೇ ಆನ್ ದ ವೇ ಅಲ್ಲಿ ನಮಗೆ ಸಿಕ್ತು. ಬಟ್ ಊಟ ಅಷ್ಟು ಚೆನ್ನಾಗಿರಲಿಲ್ಲ, ಲೈಕ್ ಬಿಲೋ ಆ್ಯಾವ್ರೇಜ್ ಆಗೇ ಇತ್ತು. ಏನೋ ತಿನ್ನಬೇಕಲ್ಲ ಅಂತ ತಿಂದ್ವಿ. ಬುಜ್ಜಿ ನೋಡಿ ಇಲ್ಲಿ ಡ್ಯಾನ್ಸ್ ಆಡ್ತಾವನೆ. ಆಮೇಲೆ ನಾವು ಹೋಗೋ ದಾರಿಯಲ್ಲಿ ಎಷ್ಟೊಂದು ಸೋಡಾ ಅಂಗಡಿಗಳು ಇತ್ತು. ನಮ್ಮ ಸಚ್ಚ ಮಾಮ ಬಂದುಬಿಟ್ಟು ನೀವು ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ದೆನ್ ನಾವು ಮಟ್ಕಾ ಸೋಡಾ ಮತ್ತು ಫುಲ್ಜರ್ ಸೋಡಾ ಟ್ರೈ ಮಾಡೋಕ್ಕೆ ಬಂದ್ವಿ. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ವಾಸ್ ವೆರಿ ಗುಡ್. ಪೈನಾಪಲ್ ಕೂಡ ತೊಗೊಂಡ್ವಿ, ಬಟ್ ಪೈನಾಪಲ್ ಹಳೇದು ಅನಿಸುತ್ತೆ, ಸೊ ಚೆನ್ನಾಗಿದ್ದಿಲ್ಲ. ನಾನು ಬಂದುಬಿಟ್ಟು ಮಟ್ಕಾ ಸೋಡಾ ತೊಗೊಂಡೆ. ಆ್ಯಂಡ್ ದೆನ್ ಆ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಆ ಖಾರ, ಆ ಸ್ಪೈಸ್ ಲೆವೆಲ್, ಆಹಾ, ಇವಾಗ ನೆನೆಸ್ಕೊಂಡ್ರು ಬಾಯಲ್ಲಿ ನೀರು ಬರುತ್ತೆ, ಆ ಸಕ್ಕದಾಗಿತ್ತು. ನಮ್ಮ ಮಾವ ಎಲ್ಲ ಫುಲ್ಜರ್ ಸೋಡಾ ತೊಗೊಂಡ್ರು. ನಾನಿಲ್ಲಿ ವೀಡಿಯೋಸ್ ಮಾಡ್ಕೊತಿದ್ದೆ. ಸಕ್ಕದಾಗಿತ್ತು, ಎಲ್ಲರೂ ಕುಡಿದ್ವಿ. ಮೋಸ್ಟ್ಲಿ ಎಲ್ಲರೂ ಫುಲ್ಜರ್ ಸೋಡಾ ತೊಗೊಂಡ್ರು. ಮಟ್ಕಾ ಸೋಡಾ ನಾನು ಒಬ್ಬಳೇ ತೊಗೊಂಡೆ, ಬಿಕಾಸ್ ಅದಿನ್ನೂ ಖಾರ ಇರುತ್ತೆ ಅಂತ ಹೇಳಿದ್ರು. ಸೊ ಸಕ್ಕದಾಗಿತ್ತು, ಕುಡಿದ್ವಿ. ಮಕ್ಳಿಗೆ ಆಬ್ವಿಯಸ್ಲಿ ಕೊಡಲಿಲ್ಲ, ಬಿಕಾಸ್ ತುಂಬ ಖಾರ ಇರುತ್ತೆ ಅಂತ ಮಕ್ಳಿಗೆ ಕೊಡಲಿಲ್ಲ. ಬಟ್ ಖಾರ ಎಲ್ಲ ಹೋಗ್ಬಿಟ್ಮೇಲೆ ಆ ಪಿಂಕ್ ಕಲರ್ ಲಿಕ್ವಿಡ್ ಏನಿದೆ ಅದು ಮಾತ್ರ ಒಂದು ಸ್ವಲ್ಪ ಬುಜ್ಜಿ ಕುಡಿತಿದ್ದ, ಬಿಕಾಸ್ ಅದು ಸ್ವೀಟಾಗಿರುತ್ತೆ. ಬಟ್ ಒಳಗಡೆ ಅವರು ಖಾರ ಹಾಕ್ಕೊಡ್ತಾರೆ ಇನ್ನೊಂದು ಗ್ಲಾಸಲ್ಲಿ. ಅದು ನೀವು ಹೋದರೆ ಯು ಆಲ್ ಹ್ಯಾವ್ ಟು ಡೆಫಿನೆಟ್ಲಿ ಟ್ರೈ ದಿಸ್. ಆಮೇಲೆ ಬೇಲ್ಪುರಿ ಕೂಡ ತೊಗೊಂಡ್ವಿ, ಅದು ಅಷ್ಟರಲ್ಲೇ ಇತ್ತು, ಅಷ್ಟೇನು ಚೆನ್ನಾಗಿದ್ದಿಲ್ಲ. ಸೊ ಮುಗೀತು ನಮ್ಮ ಧರ್ಮಸ್ಥಳದಲ್ಲಿ ಸ್ಟೇ. ನೆಕ್ಸ್ಟು ನಾವು ಎಲ್ಲಿ ಹೋಗ್ತಾ ಇರೋದು ಅಂದರೆ ನಮ್ಮ ಸೌತಡ್ಕ ಗಣಪತಿ, ಮಹಾಗಣಪತಿ ಟೆಂಪಲ್. ಈ ಟೆಂಪಲ್ಗೆ ನಾವು ಮಧ್ಯಾಹ್ನ ಒಂದು 12 o'clock ಹಾಗೆ ರೀಚ್ ಆದ್ವಿ. ಬಿಸಿಲು ಮಾತ್ರ ಸಕ್ಕದಾಗಿತ್ತು, ಬಿಸಿಲು. ಆಮೇಲೆ ಎಷ್ಟೊಂದು ಜನ ಇದ್ದರು, ರಶ್ ಇತ್ತು, ಬಿಕಾಸ್ ನಾವು ಹೋಗಿದ್ದೆ ವೀಕೆಂಡು, ಸೊ ಆಬ್ವಿಯಸ್ಲಿ ರಶ್ ಇದ್ದೇ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಟೆಂಪಲ್ ಸುತ್ತಮುತ್ತ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಎಲ್ಲ ಬಂದಿದ್ದೆ, ಎಷ್ಟೊಂದು ಸಲ ಬಂದಿದ್ದೀನಿ. ಆ್ಯಂಡ್ ಮುಂಚೆನೂ ವ್ಲಾಗ್ ಮಾಡಿದ್ದೆ, ಬಟ್ ದೆನ್ ಬಂದಾಗೆಲ್ಲ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಇಲ್ಲಿ ಪ್ರಸಾದ ತೊಗೊಂಡ್ವಿ. ಆ್ಯಂಡ್ ದೆನ್ ಓ ಮೈ ಗಾಡ್, ಬೆಲ್ಲದ ಅವಲಕ್ಕಿ ಸಕ್ಕದಾಗಿತ್ತು. ಬೆಲ್ಲದ ಅವಲಕ್ಕಿ ಪ್ರಸಾದ ಸೂಪರಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು.
ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಆಫ್ ಆರ್ ಟ್ರಿಪ್ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಂತೂ ಇನ್ನೂ ಬಿಸಿಲಿತ್ತು, ಸಖತ್ ಹೆವಿ ಬಿಸಿಲಿತ್ತು. ಆಮೇಲೆ 12:30ಗೇನೋ ಕ್ಲೋಸ್ ಮಾಡಿಬಿಟ್ಟಿದ್ರು ದೇವಸ್ಥಾನನ. ಓಪನ್ ಆಗೋದು ಇನ್ನೂ ಲೇಟ್ ಆಗುತ್ತೆ ಅಂತ. ನಾವು ರಿಟರ್ನ್ ಕೂಡ ಬರಬೇಕಿತ್ತು. ರಿಟರ್ನ್ ಬರೋದೇ 6-7 hours ಆಗುತ್ತೆ. ಸೊ ಅದಕ್ಕೆ ನಾವು ಅಲ್ಲೇ ಪಕ್ಕದಲ್ಲಿರೋ ಇನ್ನೊಂದು ದೇವಸ್ಥಾನ ಹತ್ರ ಹೋಗಿ ಆಮೇಲೆ ಅಲ್ಲೇ ಅನ್ನಪ್ರಸಾದ ತಿಂದ್ವಿ. ಅನ್ನಪ್ರಸಾದಕ್ಕೂ ನಾವು ಬಿಟ್ಟಿದ್ದ ಚಪ್ಪಲಿಗೂ ಡಿಸ್ಟೆನ್ಸ್ ತುಂಬ ಇತ್ತು. ಅದಕ್ಕೆ ನಾನು ಕುಕ್ಕು ಮಾತ್ರ ಮಮ್ಮಿ ದುಪ್ಪಟ್ಟ ತೊಗೊಂಡು ಸಾಕ್ಸ್ ಹಾಕ್ಕೊಂಡು ಬಂದ್ವಿ, ಬೇರೆಯವ್ರ ಚಪ್ಪಲಿನೆಲ್ಲ ತೊಗೊಂಡೋದ್ವಿ. ಆಮೇಲೆ ಸರಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಲ್ಲ, ಸರಿ ಕಲ್ಯಾಣಿ ಹತ್ರ ಕರ್ಕೊಂಡು ಹೋಗೋಣ, ಮಕ್ಳಿಗೆ ಹೆಂಗೂ ನೀರಲ್ಲಿ ಆಡೋದು ಇಷ್ಟ ಅಲ್ಲ ಅಂತ ನಮ್ಮ ಮಾವ ಅವ್ರು ಪ್ಲ್ಯಾನ್ ಮಾಡಿದ್ರು. ಸರಿ ಅಂತ ಹೇಳಿ ಬಂದ್ವಿ, ಎಲ್ಲರೂ ಇಳಿದ್ವಿ. ಅದೇ ನಮ್ಮ ಮಮ್ಮಿನೂ ರಮ್ಯತೆ ಇಳ್ದಿಲ್ಲ, ಅವರು ವೀಡಿಯೋಸ್ ಮಾಡ್ಕೊಂಡಿದ್ರು, ನಮ್ಮದು ಫೋಟೋಸ್ ತೆಕ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು. ತುಂಬ ಕ್ಲೀನಾಗಿರೋ ವಾಟರು, ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ. ಅದು ಸಮ್ಮರ್ ಟೈಮ್ ಅಲ್ವಾ, ಸೊ ಇಟ್ ವಾಸ್ ವೆರಿ ರಿಫ್ರೆಶಿಂಗ್ ನಮಗೆ. ಆಮೇಲೆ ಬುಜ್ಜಿನ ಕೈ ಎಳ್ಕೊಂಡು ಬಂದ್ವಿ. ಅವ್ನಿಗೆ ಸ್ವಲ್ಪ ಭಯ ಇರುತ್ತೆ ನೀರಂದರೆ, ಬಟ್ ನಾವು ಹಂಗೆ ಆಟ ಆಡಿಸ್ಕೊಂಡು ಇಲ್ಲಿ ನಮ್ಮ ಸಚ್ಚಮ್ಮಮ್ಮಗೆ ಇರಿಟೇಟ್ ಮಾಡ್ಕೊಂಡಿದ್ವಿ. ಆಮೇಲೆ ಮಕ್ಕಳಿಗೆ ಒಂದು ಚಿಕ್ಕ ಫಿಶ್ ಸಿಕ್ತು ಆ್ಯಂಡ್ ಇಟ್ ವಾಸ್ ಸೋ ಕ್ಯೂಟ್. ಅದರಲ್ಲಿ ಆಟಾಡ್ತಾಯಿದ್ರು. ಆಮೇಲೆ ನೀರಲ್ಲಿ ಆಟ ಆಡೋಗ್ಬಿಟ್ಮೇಲೆ ತುಂಬ ಸುಸ್ತಾಗುತ್ತೆ, ಅದು ಯಾಕಂತ ಗೊತ್ತಿಲ್ಲ. ನಾವು ಅಮ್ಯೂಸ್ಮೆಂಟ್ ಪಾರ್ಕ್ಸ್ಗೆ ಹೋದರೂ ಅಷ್ಟೇ, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಂಡು ಬಂದರೆ ಹೊಟ್ಟೆ ಹಸಿರುತ್ತೆ. ಸೊ ಅದಕ್ಕೆ ಎಲ್ಲರೂ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡ್ವಿ. ನಾನು ಕಾರ್ನ್ ತೊಗೊಂಡೆ, ಆಮೇಲೆ ಶುಗರ್ ಕೇನ್ ಜ್ಯೂಸ್ ಕುಡಿದೆ, ಸೋಡಾ ಕುಡಿದೆ. ಆಮೇಲೆ ಎಲ್ಲರೂ ಬಿಸ್ಕೆಟ್ಸು ಚಿಪ್ಸು ಅದೆಲ್ಲ ತೊಗೊಂಡು ನಾವು ಆನ್ ದ ವೇ ಟು ಬ್ಯಾಂಗ್ಳೂರ್. ಆ್ಯಂಡ್ ಆನ್ ದ ವೇ ತಿರ್ಗಾ ನಮಗೆ ಫುಲ್ಜರ್ ಸೋಡಾ ಕುಡಿಬೇಕು ಅಂತ ಮನಸ್ಸಾಯಿತು. ಸೊ ಅದಕ್ಕೆ ನಾನು ಆವಾಗಲೇ ಮಟ್ಕಾ ಸೋಡಾ ಟ್ರೈ ಮಾಡಿದ್ದಲ್ಲ, ಸೊ ಈ ಸಲ ಫುಲ್ಜರ್ ಸೋಡಾ ಟ್ರೈ ಮಾಡೋಣ ಅಂತ ಫುಲ್ಜರ್ ಸೋಡಾ ತೊಗೊಂಡೆ. ಆ್ಯಂಡ್ ದೆನ್ ಅದು ಸಕ್ಕದಾಗಿತ್ತು. ಅಷ್ಟು ಫ್ಯಾನ್ ಆಗಿಬಿಟ್ಟಿದ್ವಿ ನಾವು ಆ ಟೈಪ್ ಆಫ್ ಸೋಡಾಗೆ. ಆಮೇಲೆ ಇಲ್ಲಿ ಪೈನಾಪಲ್ ತುಂಬ ಫ್ರೆಶ್ಶಾಗಿ ಕಾಣಿಸ್ತಾಯಿತ್ತು. ಸೊ ಫೈನಲಿ ವಿ ಏಟ್ ಅ ವೆರಿ ಗುಡ್ ಪೈನಾಪಲ್. ಆಮೇಲೆ ಆನ್ ದ ವೇ ಬರೋವಾಗ ನಾವು ಗೋಬಿ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ, ಫ್ರೈಸು, ಕಾಫಿ, ಟೀ, ಅಂದರೆ ಅದು ಆಲ್ಮೋಸ್ಟ್ ಸಾಯಂಕಾಲ ಆಗಿತ್ತು, ಒಂದು 6-7 o'clock. ಸೊ ಅದಕ್ಕೆ ನಾವು ರಿಫ್ರೆಶಿಂಗ್ ಆಗಿ ಏನಾದರೂ ತಿನ್ನೋಣ ಅಂತ ಇದನ್ನೆಲ್ಲ ತಿಂದ್ವಿ. ಆಮೇಲೆ ಆ ಹೋಟ್ಲ್ ಹೆಸರು ಬಂದುಬಿಟ್ಟು ಸುರುಚಿ ವೆಜ್ ಅಂತ ಆನ್ ದ ವೇನೇ ಸಿಕ್ತು. ಸೊ ಅಲ್ಲಿಗೆ ಹೋದ್ವಿ ಆ್ಯಂಡ್ ಆನ್ ದ ವೇ ಟು ಬ್ಯಾಂಗ್ಳೂರ್. ಆ್ಯಂಡ್ ಫೈನಲಿ ಇನ್ ಬ್ಯಾಂಗ್ಳೂರ್. ಸೊ ರಾಮೇಶ್ವರಂ ಕೆಫೆ 11-12 ಆದರೂ ಓಪನ್ ಇರುತ್ತಲ್ವಾ. ಸೊ ಅದಕ್ಕೆ ಮಮ್ಮಿಗೆ ಇವ್ರಿಗೆಲ್ಲ ರಾಮೇಶ್ವರಂ ಕೆಫೆ ಟ್ರೈ ಮಾಡಿಸ್ಬೇಕು ಅಂತ ನಮ್ಮ ಏರಿಯಾಗೆ ಬಂದು ರಾಮೇಶ್ವರಂ ಕೆಫೆಯಲ್ಲಿ ಡಿನ್ನರ್ ತಿಂದ್ವಿ. ದಿಸ್ ವಾಸ್ ಆರ್ ಟ್ರಿಪ್. ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.